ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸಂತೋಷಕರವಾದಂತಹ ವಿಚಾರವನ್ನ ಅಮ್ಮನವರ ವಿಶೇಷ ಸನ್ನಿಧಾನದಿಂದ ನಿಮಗೆಲ್ಲ ತಿಳಿಸ್ತಾ ತಂದಿದ್ದೇನೆ. ಏನಪ್ಪಾ ಅಂತಂದ್ರೆ, ಮೇಷರಾಶಿಯವರಿಗೆ ಗುರುಬಲ ಆರಂಭ. ಕೃತ್ತಿಕಾ ನಕ್ಷತ್ರ 1ನೇ ಪಾದ ನಿಮ್ಮ ರಾಶಿ ಅಂದ್ರೆ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಗುರುಗ್ರಹ ಮೇ 1ನೇ ತಾರೀಕಿಂದ ನಿಮ್ಮ ರಾಶಿಗಿಂತ ಮುಂದಿನ ರಾಶಿ ಕೃತ್ತಿಕಾ ನಕ್ಷತ್ರ 2ನೇ ಪಾದವಾದ ವೃಷಭ ರಾಶಿಗೆ ಗುರು ಸಂಚಾರವಾಗಲಿದೆ. ಅಲ್ಲಿಗೆ ಧನಸ್ಥಾನ, ಕುಟುಂಬ ಸ್ಥಾನ, 2ನೇ ಮನೆಗೆ ಗುರು ಬಂದ ಅಂದ್ರೆ ಮೇಷರಾಶಿಯವರಿಗೆ ಗುರುಬಲ ಆರಂಭ ಅಂತ ಅರ್ಥ. ಎಲ್ಲಿವರೆಗಿರುತ್ತೆ ಗುರುಳೇ ಗುರುಬಲ ಅಂತ ಕೇಳಲಿಕ್ಕೆ ಹೋದ್ರೆ 1 ವರ್ಷಗಳ ಕಾಲ, 2025 ಮೇ ಮೊದಲ ವಾರದ ತನಕ ಮೇಷರಾಶಿಯವರಿಗೆ ಗುರುಬಲ ಸಿಗಲಿದೆ. ಸೊ ಇಂತಹ ಒಂದು ವಿಶೇಷ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಏನೆಲ್ಲ ಒಳ್ಳೆಯದಾಗಲಿದೆ, ಏನೇನು ಶುಭ ಕಾರ್ಯಗಳಾಗಲಿದೆ, ಅಥವಾ ಯಾವ ವಿಚಾರಗಳಲ್ಲಿ ಎಚ್ಚರನ್ನು ವಹಿಸಬೇಕು ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದೇನೆ. ನೋಡಿ, ಮೇಷರಾಶಿಯವರಿಗೆ ಭಾಗ್ಯಾಧಿಪತಿ ಧನಸ್ಥಾನಕ್ಕೆ ಬರ್ತಾನೆ. ಆದ್ರಿಂದ ಮೊಟ್ಟ ಮೊದಲನೇದಾಗಿ ಅದೃಷ್ಟ ಅನ್ನತಕ್ಕಂಥದ್ದು ಮೇಷರಾಶಿಯವರದು ಈ ಮೇಯಿಂದ ಮುಂದಿನ ವರ್ಷ ಮೇ ತನಕ ಒಳ್ಳೆ ಚೆನ್ನಾಗಿ ಅದೃಷ್ಟವ ಕಾಲ ಅಂತ. ಅದೃಷ್ಟವಶಾತ್ ಧನ ಪ್ರಾಪ್ತಿ, ಯಾಕಂದ್ರೆ ಧನಸ್ಥಾನ ಇದನ್ನಲ್ಲ, ಅದೃಷ್ಟವಶಾತ್ ಧನ ಪ್ರಾಪ್ತಿ. ಖಂಡಿತವಾಗಿ ನಿಮ್ಮ ಆರ್ಥಿಕ ವಿಚಾರಗಳ ಮೇಲೆ ಈ ಗುರುಬಲ ಪ್ರಭಾವ ಬೀರಲಿದೆ. ಮೇಷರಾಶಿಯವರೇನಾದರೂ ಆರ್ಥಿಕ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ರೆ, ದುಡ್ಡಿಲ್ಲ, ತುಂಬಾ ಸಾಲ ಆಗ್ಬಿಟ್ಟಿದೆ, ಅಥವಾ ಏನೋ ಎಷ್ಟು ಮಾಡಿದ್ರು ದುಡ್ಡು ಉಳಿಸಕ್ಕಾಗ್ತಾ ಇಲ್ಲ, ಇನ್ನೂ ಸಂಪಾದನೆ ಜಾಸ್ತಿ ಆಗಬೇಕು, ಏನೋ ದುಡ್ಡಿಗೆ ಸಂಬಂಧಪಟ್ಟಂತಹ ಮೇಷರಾಶಿಯವರ ಎಲ್ಲ ಚಿಂತೆಗಳು, ಬರಬೇಕಾದ ದುಡ್ಡು ಬರ್ತಾ ಇಲ್ಲ, ಯಾರು ಅದೃಷ್ಟವಶಾತ್ ದುಡ್ಡು ಬಂದಿದ್ರೆ ಸಾಕಾಗಿತ್ತಪ್ಪ, ಇದೆಲ್ಲದೂ ಸಹ ತೀರಲಿದೆ ಗುರುವಿನ ಅನುಗ್ರಹದಿಂದ. ಮೇಷರಾಶಿಯವರಿಗೆ ಅದೃಷ್ಟವಶಾತ್ ಧನ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಇನ್ನು 1 ವರ್ಷಗಳ ಕಾಲ. ಎರಡನೇದಾಗಿ ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ತುಂಬಾ ಅನುಕೂಲವಾಗಲಿದೆ. ಮೇಷರಾಶಿಯವರಿಗೆ ಭಾಗ್ಯಾಧಿಪತಿಯೇ ಧನಸ್ಥಾನ ಕುಟುಂಬ ಸ್ಥಾನಕ್ಕೆ ಬರ್ತಾನೆ. ಆದ್ರಿಂದ ಈ ವರ್ಷ ಪಿತ್ರಾರ್ಜಿತ ಆಸ್ತಿಯನ್ನೇನಾದರೂ ಹಂಚಿಕೆ ಮಾಡಿದ್ರೆ ಮೇಷರಾಶಿಯವರಿಗೆ ಅದರ ಪಾಲು ಹಣದ ಸ್ವರೂಪದಲ್ಲಿ ಜಾಸ್ತಿ ಬರುವ ಸಾಧ್ಯತೆ ಜಾಸ್ತಿ ಇದೆ. ಅಂದ್ರೆ ಭೂಮಿಯ ಸ್ವರೂಪದಲ್ಲಿ ಬರೋದಕ್ಕಿಂತ ಹಣದ ಸ್ವರೂಪದಲ್ಲಿ, ಲಿಕ್ವಿಡ್ ಕ್ಯಾಶ್ ಸ್ವರೂಪದಲ್ಲಿ ಪಿತ್ರಾರ್ಜಿತ ಆಸ್ತಿ ಮಾರಾಟ ಮಾಡಿದ್ವಿ ಸರ್, ಅದ್ರ ದುಡ್ಡು ಬಂತು, ಈ ಥರ ಆಗಿರಬಹುದು. ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನು ಹಂಚ್ಕೊಂಡ್ವಿ, ಅವರೆಲ್ಲ ಭೂಮಿ ಇಟ್ಕೊಂಡ್ರು, ನಂಗೆ ಭೂಮಿ ಬೇಡ ದುಡ್ಡು ಕೊಡು ಅಂತಂದೆ ನನಗೆ ದುಡ್ಡು ಕೊಟ್ಟರು. ಈ ಥರ ಅವರವರ ಒಟ್ಟ ಮೇಷರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಅದರಲ್ಲೂ ಹಣದ ಸ್ವರೂಪದಲ್ಲಿ ಸಿಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಈ ವರ್ಷದಲ್ಲಿ. ಆಯ್ತಾ? ನೆಕ್ಸ್ಟ್, ಮೂರನೇದಾಗಿ ವಿವಾಹಾದಿ ಶುಭ ಕಾರ್ಯಗಳು. ಮೇಷರಾಶಿಯ ಅವಿವಾಹಿತರಾಗಿದ್ದರೆ ಈ ವರ್ಷ ಸಂಪೂರ್ಣವಾಗಿ 9ನೇ ಮನೆಯ ಅಧಿಪತಿಯಾದಂಥ ಗುರು ದ್ವಿತೀಯದಲ್ಲಿರ್ತಾನೆ. ಆದ್ದರಿಂದ ಖಂಡಿತವಾಗಿ ನಿಮಗೆ ವಿವಾಹ, ಸಂತಾನ ಈ 2 ವಿಚಾರದಲ್ಲಿ, ಯಾಕೆಂದ್ರೆ ಸಂತಾನ ಅನ್ನೋದು ವಂಶಾಭಿವೃದ್ಧಿ, ಆದ್ರಿಂದ ಕುಟುಂಬ ಸ್ಥಾನದಲ್ಲೇ ಬರ್ತಾನೆ ಗುರು. ಆದ್ರಿಂದ ಕಾರಕನೂ ಗುರುನೇ. ಏನು ಸಂತಾನಕಾರಕ ಗ್ರಹ ಯಾರು? ಗುರುಗ್ರಹ ಕುಟುಂಬ ಸ್ಥಾನದಲ್ಲಿ ಇರ್ತಾನೆ. ಸೊ ಆದ್ರಿಂದ ಕೌಟುಂಬಿಕವಾಗಿ ಅನುಕೂಲವಾಗಲಿದೆ. ಸೊ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಯೋಗ, ವಿವಾಹಿತ ಮೇಷರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ನಡೆಸಲಿಕ್ಕೂ ಅನುಕೂಲ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸಂತಾನ ಇಲ್ಲದಂತಹ ಮೇಷರಾಶಿಯವರಿಗೆ ಸಂತಾನಕ್ಕೆ ಮಾಡುವ ಪ್ರಯತ್ನಗಳು ಯಶಸ್ವಿಯಾಗಿ ಸಂತಾನ ಪ್ರಾಪ್ತಿಯ ಯೋಗ ತುಂಬ ಚೆನ್ನಾಗಿದೆ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ, 2025 ಈ ವರ್ಷದಲ್ಲಿ. ನೆಕ್ಸ್ಟ್, ಇನ್ನೇನು ಒಳ್ಳೆಯದಾಗಲಿದೆ ಅಂತ ಕೇಳಲಿಕ್ಕೆ ಹೋದ್ರೆ, ವ್ಯಯಾಧಿಪತಿಯೂ ಸಹ ಗುರುಗ್ರಹನೇ ಆಗಿರ್ತಾನೆ. ಸೊ ಆದ್ರಿಂದ ವಿದೇಶ ವಾಸ ಯೋಗ, ಅಥವಾ ಬೇರೆ ಕಡೆ ಅನ್ಯತ್ರ ನೀವು ಇಲ್ಲಿ ಇಷ್ಟು ವರ್ಷಗಳ ಕಾಲವೋ ಹೋದ ವರ್ಷ ಇಲ್ಲಿ ತನಕ ಎಲ್ಲಿದ್ರಿ ಆ ಸ್ಥಾನ ಬದಲಾಗತ್ತೆ ಅಂತ. ನೀವು ಕೆಲಸ ಮಾಡೋ ಜಾಗ ಬದಲಾಗಬಹುದು, ನೀವು ವಾಸ ಮಾಡುವ ಜಾಗ ಬದಲಾಗಬಹುದು. ಅದರಲ್ಲೂ ವಿಶೇಷವಾಗಿ ದೂರ ಅಥವಾ ವಿದೇಶ ಪ್ರಯಾಣ, ವಿದೇಶ ವಾಸ, ಅಥವಾ ತುಂಬ ಓಡಾಡಬೇಕಾದ ದೂರ ಹೋಗಿ ಓಡಾಡಬೇಕಾದಂಥ ಕೆಲಸ ಕಾರ್ಯಗಳು ಮೇಷರಾಶಿಯವರಿಗೆ ತುಂಬ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಜೊತೆಗೇನಾದರೂ ನೀವು ಜಾಬಲ್ಲಿ ಟ್ರಾನ್ಸ್ಫರ್ನ ಬಯಸ್ತಾ ಇದ್ರೆ ಕೂಡ ಇವಾಗಲೇ ಇದು ಮಾಡ್ಕೋಬಹುದು. ಮೇಷರಾಶಿಯ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಪ್ರಯತ್ನ ನಡೀತಾ ಇದ್ರೆ ಖಂಡಿತವಾಗಿ ಈಗಲೇ ನೀವು ಅದನ್ನ ಪ್ರಯತ್ನ ಮಾಡಿ, ಖಂಡಿತವಾಗಿ ಅನುಕೂಲ ಆಗತ್ತೆ. ಸೊ ಎಲ್ಲದೂ ಪಾಸಿಟಿವ್ ಏನ ಗುರುಗಳೇ, ನೆಗೆಟಿವ್ಸ್ ಏನು ಇಲ್ವಾ ಅಂದ್ರೆ, ವ್ಯಯಾಧಿಪತಿಯು ಗುರುಗ್ರಹನೇ ಆಗಿರ್ತಾನೆ. ಆದ್ರಿಂದ ಮೇಷರಾಶಿಯವರಿಗೆ ಒಂದು ಆಗಬಹುದಾದ ಸಮಸ್ಯೆಗಳೇನಪ್ಪಾ ಅಂತಂದ್ರೆ, ನಿಮಗೆ ದುಡ್ಡು ಬಂದಿದೆ ಅನ್ನುವಂಥ ಅಹಂಕಾರ ಬಂದ್ಬಿಡ್ತು ನಿಮಗೆ ಅಂತ ಎಲ್ಲರೂ ಅನ್ಕೊಂಡ್ಬಿಡ್ಬೋದು. ನಿಮ್ಮ ಫ್ಯಾಮಿಲಿನಲ್ಲಿ
ದುಡ್ಡು ಬಂದ್ಬಿಟ್ಟು ನೋಡಿ ಮೊನ್ನೆ ತನಕ ಚೆನ್ನಾಗಿದ್ದ, ಈಗ ದುಡ್ಡು ಬಂದ ತಕ್ಷಣ ಇವನು ಬದಲಾಗ್ಬಿಟ್ಟಿದ್ದಾನೆ ಅನ್ನುವ ಫೀಲ್ ಬರ್ಬೋದು ಎಲ್ಲರಿಗೂ. ಅಥವಾ ನೀವೆಲ್ಲೋ ಮುನ್ಸ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ, ನಿಮಗೆಲ್ಲೋ ಅಹಂಕಾರ ಜಾಸ್ತಿ ಆಗಿದೆ ಅನ್ನೋ ರೀತಿಯಲ್ಲಿ ಫೀಲ್ ಎಲ್ಲರಿಗೂ ಹಂಗೆ ಅನಿಸ್ಬೋದು. ನೀವು ದೂರ ಸರಿತಾ ಇದ್ದೀರಾ ಅಂತ ಅನಿಸ್ಬಹುದು ಬೇರೆಯವರಿಗೆಲ್ಲ. ಸೊ ಅದಾಗದಂಗೆ ನೀವು ಅವ್ರಿಗೆ ನಾನು ಹಂಗೆಲ್ಲ ಚೇಂಜ್ ಆಗಿಲ್ಲಪ್ಪ, ದೂರ ಹೋಗಲ್ಲ ಅಂತ ನೀವು ಅವ್ರಿಗೆ ನಂಬಿಕೆ ಬರೆಸ್ಕೊಡ್ಬೇಕು. ಎರಡನೇದಾಗಿ ಕಳೆದುಕೊಳ್ಳುವಿಕೆ. ಸೊ ದುಡ್ಡು ಬರುತ್ತೆ ಅಂತ ನಾನು ಹೇಳಿದ್ದೇನೆ, ಅದರ ಅರ್ಥ ಆ ದುಡ್ಡನ್ನು ತಗೊಂಡೋಗಿ ನೀವು ಏನೋ ಬಿಸ್ನೆಸ್ ಮಾಡಿಬಿಡಿ ಅಂತಲ್ಲ. ಗುರುಬಲ ಇದೆ, ಬಿಸ್ನೆಸ್ ಮಾಡ್ಬೋದು, ಬಟ್ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ವ್ಯಯಾಧಿಪತಿಯು ಗುರುನೇ. ಅಂದ್ರೆ ದುಡ್ಡನ್ನ ಕಳೆದುಕೊಳ್ಳುವ ಯೋಗ ಬಲ ಬರುತ್ತೆ. ಅಂದ್ರೆ ದುಡ್ಡು ಹಿಂಗೆ ಬಂತು, ಎಲ್ಲೋ ಇನ್ವೆಸ್ಟ್ ಮಾಡಿದೆ, ಹಂಗೆ ಲಾಸ್ ಆಗೋಯ್ತು ಅಂತಂದ್ರೆ ಪ್ರಯೋಜನ ಏನು ಬಂತು? ಸೊ ಆದ್ರಿಂದ ನಾವು ಬರೋದೆಷ್ಟು ಮುಖ್ಯವೋ ಬಂದಿದ್ದನ್ನ ಹಿಡಿದಿಟ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಆದ್ರಿಂದ ಕುಟುಂಬದವರ ಜಗಳ ಮನಸ್ತಾಪಗಳಾಗ್ದಂಗೆ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಮೊದಲೇ ಇದ್ದಂತಹ ಜಗಳ ಮನಸ್ತಾಪಗಳನ್ನು ಪರಿಹಾರ ಮಾಡಿಕೊಂಡು ಇನ್ನೂ ತುಂಬ ಚೆನ್ನಾಗಿ ಒಗ್ಗಟ್ಟಲ್ಲಿರಲಿಕ್ಕೆ ಪ್ರಯತ್ನ ಮಾಡಿ. ಇದು ತುಂಬ ಅನುಕೂಲ ಆಗುತ್ತೆ. ನೀವು ದೂರ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಬೇಗ ಆಗ್ಬಿಡುತ್ತೆ. ಸೊ ಅದು ವ್ಯಯಾಧಿಪತಿನೂ. ಆದ್ರಿಂದ ಜೊತೆಗೆ ದುಡ್ಡಿನ ಉಳಿತಾಯ, ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸಬೇಕಾಗತ್ತೆ. ನೀವು ಇಲ್ಲಿ ತನಕ ಇದ್ದಂಥ ಆರೋಗ್ಯ ಬಾಧೆಗಳು ಪರಿಹಾರ ಮಾಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲಿ ನಿಮಗೆ ನೀವು ಔಷಧೋಪಚಾರಗಳು ತಗೊಳ್ತಾ ಇದ್ರೆ ಏನೇ ಇರಲಿ, ಮೇಷರಾಶಿಯವರಿಗೆ ಈ ಗುರುಬಲ ತುಂಬ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಬಹಳ ಮುಖ್ಯವಾಗಿ ಗುರುಗ್ರಹದ ಆರಾಧನೆ ಮಾಡ್ಕೊಳ್ಬೇಕು, ವಿಶೇಷವಾದ ಪರಿಹಾರ ಮಾಡ್ಕೊಳ್ಬೇಕು. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಪರಿಹಾರಗಳ ವಿಚಾರಕ್ಕೆ ಬಂದಾಗ ಹಲವಾರು ರೀತಿಯ ಪರಿಹಾರಗಳಿರುತ್ತೆ. ಪ್ರತಿನಿತ್ಯ ಮಾಡಿಕೊಳ್ಳುವಂತಹ ಪರಿಹಾರ, ವಾರಕ್ಕೆ ಒಮ್ಮೆ ಮಾಡಬಹುದಾದಂತಹ ಪರಿಹಾರ, ತಿಂಗಳಿಗೊಮ್ಮೆ ನೀವು ಮಾಡಿಕೊಳ್ಳಬಹುದಾದ ಪರಿಹಾರ, ಬಹಳ ವಿಶೇಷವಾಗಿ ಆರಂಭದಲ್ಲಿಯೇ ಗುರುಗೋಚಾರದ ಆರಂಭದಲ್ಲಿಯೇ ಮಾಡಿಕೊಳ್ಳಬೇಕಾದ ಪರಿಹಾರ. ಈ ಥರ ವಿಭಿನ್ನವಾದ ಪರಿಹಾರಗಳಿರುತ್ತೆ. ನಿತ್ಯ ಆರಾಧನೆ, ನಿತ್ಯ ಪ್ರತಿ ದಿವಸ ಮಾಡಿಕೊಳ್ಳಬಹುದಾದ ಪರಿಹಾರಗಳಲ್ಲಿ ಏನು ಬರ್ತದೆ? ಪ್ರತಿದಿನ ನೀವು ಗುರುಗ್ರಹದ ಅಷ್ಟೋತ್ತರವನ್ನು ಪಠಿಸ್ತಕ್ಕಂಥದ್ದು. ಎವ್ರಿ ಡೇ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗುರುಗ್ರಹದ ಅಷ್ಟೋತ್ತರ ಪಠನೆ. ಎರಡನೇದಾಗಿ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ಇದನ್ನ ಪಠನೆ. ಇದೆರಡೇ ಸಾಕು. ಗುರುಗ್ರಹದ ಅಷ್ಟೋತ್ತರ, ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ಇದು ಎರಡನ್ನ ನೀವು ಪ್ರತಿದಿನ ಪಠನ ಮಾಡಿದ್ರೆ, ಓದ್ಕೊಂಡ್ರಿ ಅಂತ ಆದ್ರೆ ನಿಮಗೆ ಗುರುದೋಷಗಳೆಲ್ಲ ಪರಿಹಾರವಾಗಲಿಕ್ಕೆ ಅನುಕೂಲ. ಖಂಡಿತವಾಗಿ ಅದರಲ್ಲಿ ಮತ್ತೆ ಅನುಮಾನವೇ ಬೇಡ. ಪ್ರತಿದಿನ ಮಾಡಬಹುದಾದ ಪರಿಹಾರ. ಇನ್ನು ವಾರಕ್ಕೆ ಒಮ್ಮೆ ಮಾಡಬಹುದಾದ ಪರಿಹಾರ, ವಾರಕ್ಕೊಮ್ಮೆ ನೀವು ಮನೆ ಹತ್ತಿರದಲ್ಲಿ ಯಾರು ದತ್ತಾತ್ರೇಯ ಸ್ವಾಮಿಯ ದೇಗುಲ ಇದ್ರೆ ಅಲ್ಲಿ ವಾರಕ್ಕೊಮ್ಮೆ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ ಒಂದು ಅರ್ಚನೆ ಮಾಡಿಸ್ಕೊಂಡು, ಅದರಲ್ಲೂ ಅರಿಶಿನ ಬಣ್ಣದ ಹೂಗಳಲ್ಲಿ ಅರ್ಚನೆ ಮಾಡಿಸಿ. ತುಂಬ ಅನುಕೂಲ. ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇಲ್ರಿ ಅಂತಂದ್ರೆ ಯಾವುದೇ ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತಾ? ಗುರುವಾರ ನವಗ್ರಹಗಳಲ್ಲಿ ಪ್ರದಕ್ಷಿಣೆ. ಅದರಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ರೆ ಸೂರ್ಯನ ಎಡಗೈ ಇರುತ್ತಲ್ಲ, ಎಡಭಾಗ, ಆ ಭಾಗದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಗ್ರಹವೇ ಗುರುಗ್ರಹ. ಸೊ ಆ ಗುರುಗ್ರಹಕ್ಕೆ ವಾರಕ್ಕೊಮ್ಮೆ ಗುರುವಾರಗಳಲ್ಲಿ ಫಲಪಂಚಾಮೃತ ಅಭಿಷೇಕ, ಅರಿಶಿನ ಬಣ್ಣದ ಹೂವಿನಲ್ಲಿ ಅರ್ಚನೆ ನೀವು ವಾರಕ್ಕೊಮ್ಮೆ ಮಾಡಬಹುದು. ಇಲ್ಲ ತಿಂಗಳಿಗೊಮ್ಮೆ ಗುರುವಾರನಾರು ಅದನ್ನು ಮಾಡಬಹುದು. ತಿಂಗಳಿಗೊಮ್ಮೆ ಗುರುವಾರ 9 ತಿಂಗಳು 12 ಅಂದ್ರೆ ಈ ಮುಂದಿನ ವರ್ಷ ಏಪ್ರಿಲ್ ತನಕ, ಮೇ ತನಕ ಪ್ರತಿ ತಿಂಗಳು ಒಮ್ಮೆ ಗುರುವಾರ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು 1-1.5 kg ಕಡಲೆಕಾಳು ಗಂಟು ಹಾಕಿ ಕೊಡುವುದು. ತಿಂಗಳಿಗೊಮ್ಮೆ ಮಾಡಬಹುದಾದ ಪರಿಹಾರ. ಮನೆ ಹತ್ತಿರದ ದತ್ತಾತ್ರೇಯ ದೇವಸ್ಥಾನ ಇದ್ರೆ ಗುರುವಾರ ಹೋಗಿ ಬನ್ನಿ. ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ದೇಗುಲ ಇದ್ರೆ ಗುರುವಾರ ಹೋಗಿ ಬನ್ನಿ. ಗುರುವಾರ ಒಂದು ಒಪ್ಪತ್ತು, ಒಂದು ಇಡೀ ದಿವಸ ಅಲ್ಲ, ಒಂದು ಒಪ್ಪತ್ತು ಉಪವಾಸ, ಒಂದು ಹೊತ್ತು, ಒಪ್ಪತ್ತು ಅಂದ್ರೆ ಒಂದು ಹೊತ್ತು ಉಪವಾಸ ಇದ್ರೆ ತುಂಬಾ ಅನುಕೂಲ. ಅದು ನಿಮ್ಗೇನಾದ್ರು ಶುಗರು, BP ಮತ್ತೊಂದಿನ್ನೊಂದು ಆರೋಗ್ಯ ಬಾಧೆಗಳಿದ್ರೆ ಬೇಡ. ಆರೋಗ್ಯಪೂರ್ಣರಾಗಿದ್ದೀರಾ ಅಂತ ಆದ್ರೆ ಒಂದು ಹೊತ್ತು ಉಪವಾಸ ಮಾಡಬಹುದು. ಗುರುವಿನ ಹೆಸರು ಹೇಳ್ಕೊಂಡು ವಾರಕ್ಕೊಂದು ದಿವಸ ಗುರುವಾರ ಒಂದು ಹೊತ್ತು, ಬೆಳಗ್ಗೆ ಅಲ್ಲದೆ ಮಧ್ಯಾಹ್ನ ಅಥವಾ ಸಾಯಂಕಾಲ ರಾತ್ರಿ, ಅದು ಒಂದು ಹೊತ್ತು ಉಪವಾಸ ಮಾಡುವಂಥದ್ದು. ಆ ಸಮಯದಲ್ಲೂ ಅನಿವಾರ್ಯವಾದರೆ ಹಾಲು ಕುಡಿಬಹುದು, ಹಣ್ಣು ತಿನ್ನಬಹುದು. ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಇತ್ಯಾದಿಗಳನ್ನೆಲ್ಲ ವರ್ಜ್ಯ, ಬಿಟ್ಟುಬಿಡೋದು. ಇಡೀ ದಿನ ಗುರುವಾರ ತಿನ್ನಬಾರ್ದು. ಈ ರೀತಿಯಲ್ಲಿ ಮಾಡಬಹುದು. ಇನ್ನು ಇದಲ್ಲದೆ ಇನ್ನೇನು ಮಾಡಬಹುದು ಅಂತಂದ್ರೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ. ಅಶ್ವತ್ಥ ಮರ ಇರುತ್ತಲ್ಲ, ಗುರುವಾರ 9 ಅಥವಾ 18 ಪ್ರದಕ್ಷಿಣೆಗಳನ್ನ ಆ ಅಶ್ವತ್ಥ ವೃಕ್ಷಕ್ಕೆ ಮಾಡಿ, ಅಶ್ವತ್ಥ ವೃಕ್ಷದ ಬುಡದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅರ್ಶಿನ ಕುಂಕುಮ ಕಾಂಡಗಳಿಗೆ ಹಚ್ಚಿ ಬೇರುಗಳಿಗೆ ನಮಸ್ಕಾರ ಮಾಡಿಕೊಂಡು ಬರತಕ್ಕಂಥದ್ದು. ಅಲ್ಲಿ ಫುಲ್ ರಾಡಿ ಮಾಡಿಬಿಡಬಾರ್ದು, ಕುಂಕುಮ ಅರ್ಶಿನ ಎಲ್ಲ ಹಾಕಿ ಸುಮ್ಮನೆ ಒಂದು ಚಿಟಿಕೆ ಅಷ್ಟು
ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು. ಆಯ್ತಾ? ಪ್ರದಕ್ಷಿಣೆ ಮಾಡೋದು ಬಹಳ ಮುಖ್ಯ, ನೀರು ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಗುರುವಾರಗಳಲ್ಲಿ ಅಶ್ವತ್ಥವನ್ನ ಮುರಿಬೇಡಿ, ಕೀಳಬೇಡಿ, ನೆನಪಿಟ್ಕೊಳ್ಳಿ, ಮತ್ತೆ ದೋಷ ಜಾಸ್ತಿ ಆಗ್ಬಿಡುತ್ತೆ. ಇನ್ನೇನು ಮಾಡಬಹುದು ಗುರುಗಳೇ ಅಂತಂದ್ರೆ, ಬಹಳ ಮುಖ್ಯವಾಗಿ ಗುರು ಶಾಂತಿ. ಇಲ್ಲಿ ಇನ್ನೂ ಒಂದು ಮಾಡಬಹುದು ನೀವು. ಗುರು ವರ್ಷಕ್ಕೊಮ್ಮೆ ಅನ್ನೋ ಅಥವಾ ಒಂದ್ಸಲಕ್ಕಾರು ಅರ್ಜೆಂಟಿಗೆ, ಈಗ ಮೇ ತಿಂಗಳು ಹೆಂಗಿದ್ರು ಇದಾಗುತ್ತೆ, ಅದರಿಂದ ಮೇ ತಿಂಗಳು ರಜೆ ಇರ್ತವೆ, ಆದ್ರಿಂದ ಅರ್ಜೆಂಟಾಗಿ ನೀವು ಯಾವ್ದಾದ್ರು ಗುರು ಸನ್ನಿಧಾನಗಳಿಗೆ ಹೋಗಿ ಬರತಕ್ಕಂಥದ್ದು. ಮಂತ್ರಾಲಯ ಹೋಗಿ ಬನ್ನಿ, ಗಾಣಗಾಪುರ ಹೋಗಿ ಬನ್ನಿ, ಅಥವಾ ಸಿರ್ಸಿನಲ್ಲಿ ನಮ್ಮ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಹೋಗಿ ಬನ್ನಿ. ಇದೆಲ್ಲ ಜೊತೆಗೆ ನೀವು ನಿಮ್ಮ ನಿಮ್ಮ ಕುಲಗುರುಗಳು, ಕುಲ ಮಠ ಅಂತಿರುತ್ತೆ. ನಿಮ್ಮ ನಿಮ್ಮ ಯಾವ ಜನಾಂಗದವರು ನೀವು, ನಿಮಗೊಂದು ಗುರುಮಠ, ಗುರುಪೀಠ ಅಂತಿರುತ್ತೆ. ಅಲ್ಲಿಗೆ ಹೋಗಿ ಗುರುಗಳ ಪಾದಪೂಜೆಯನ್ನು ಮಾಡಿ, ಗುರುಗಳಿಗೆ ಯಥಾಶಕ್ತಿ ಏನು ನೀವು ಸಮರ್ಪಣೆಯನ್ನ, ವಸ್ತ್ರ, ಆಮೇಲೆ ಗುರುಗಳಿಗೆ ವಸ್ತ್ರ ಆಗಿರಬಹುದು, ಹಣ್ಣಾಗಿರಬಹುದು, ಎಲ್ಲ ಸಮರ್ಪಣೆ ಮಾಡಿಕೊಂಡು ನಿಮ್ಮ ಕೈಲಿ ದಕ್ಷಿಣೆಯನ್ನು ಗುರುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಬರತಕ್ಕಂಥದ್ದು ಕೂಡ ಅದ್ಭುತವಾದಂಥ ಪರಿಹಾರ. ಇದೆಲ್ಲದಕ್ಕಿನ್ನ ಒಂದು ವಿಶೇಷವಾದ ಪರಿಹಾರ ಇದೆ. ಅದು ನಾವು 1ನೇ ತಾರೀಕು ಅಂದ್ರೆ ಮೇ 1ನೇ ತಾರೀಕು ಗುರು ಸಂಚಾರವಾಗ್ತಾ ಇದೆ ಅಂದ್ರೆ ಅದಕ್ಕಿಂತ ಕರೆಕ್ಟಾಗಿ ಒಂದು ವಾರದ ಮುಂಚೆ, ಅಂದ್ರೆ ಏಪ್ರಿಲ್ 23ನೇ ತಾರೀಕು ಮಂಗಳವಾರ ಚೈತ್ರ ಹುಣ್ಣಿಮೆ, ಚೈತ್ರ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದು ಬಹಳ ಅಳೆದು ತೂಗಿ ಯೋಚನೆ ಮಾಡಿ ಅವತ್ತಿನ ದಿವಸ ಇದನ್ನಿಟ್ಟಿದ್ದೇನೆ ನಾನು. ಯಾಕೆ ಅಂತಂದ್ರೆ, ಈಗ ಆಲ್ರೆಡಿ ಗುರುಬಲ ಇದ್ದು ಗುರುಬಲವನ್ನ ಕಳೆದುಕೊಳ್ತಾ ಇರತಕ್ಕಂಥವ್ರಿಗೂ ಆ ದಿನ ಮಾಡ್ತಕ್ಕಂಥದ್ದು, ಗುರುಬಲ ಇದ್ದಾಗ ದೇವತಾರಾಧನೆ ಆದಂಗಾಯ್ತು. ಈಗ ಮುಂದೆ ಗುರುಬಲ ಪಡಿತಕ್ಕಂಥವ್ರಿಗೂ ಸಹ ಸರಿಯಾಗಿ ಆ ಗುರುವಿನ ಆರಾಧನೆ ಮಾಡಿಕೊಂಡು ಗುರುಬಲವನ್ನು ಎಂಟ್ರಿ ಮಾಡ್ಕೊಂಡಂಗಾಯ್ತು. ಮಧ್ಯದಲ್ಲಿ ವಿಚಿತ್ರ ಫಲ ಇರತಕ್ಕಂಥವ್ರಿಗೂ ಈಗ ಮಾಡಿದ್ರು ಆಗುತ್ತೆ, ನಂತರ ಮಾಡಿದ್ರು ಆಗುತ್ತೆ, ಅದರಿಂದ ಅವ್ರಿಗೂ ಅಡ್ಜಸ್ಟ್ ಆಗುತ್ತೆ. ಸೊ ಬಹಳ ಅಳೆದು ತೂಗಿ ಯೋಚನೆ ಮಾಡಿ ಈ ಒಂದು ಪ್ರಮುಖವಾದಂತಹ ಸಮಯ ಅಂದ್ರೆ ಏಪ್ರಿಲ್ 23ನೇ ತಾರೀಕು ಚೈತ್ರ ಹುಣ್ಣಿಮೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ನಾವು ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮದ ಭಸ್ಮ ನಿಮ್ಮ ಕೈ ಸೇರುವಾಗ ಸರಿಯಾಗಿ ಗುರುಗ್ರಹದ ಸಂಚಾರ ಹತ್ರ ಬಂದಿರುತ್ತೆ. ಯಾಕೆಂದ್ರೆ ಮಂಗಳವಾರ ಹೋಮ ಮಾಡ್ತೇವೆ ಅಂದ್ರೆ ಬುಧವಾರ ನಾವು ಕಳಿಸ್ಕೊಡ್ತೀವಿ ಅಂದ್ರೂ ಸಹ ನಿಮಗೆ ಗುರು, ಶುಕ್ರ, ಶನಿ ಇಂದ ಆಚೆಗೆ ನಿಮಗೆ ಡೆಲಿವರಿಸ್ಗಳು ಶುರುವಾಗುತ್ತೆ. ಪ್ರಸಾದ ನಿಮ್ಮ ಮನೆ ಬಾಗಿಲು ಬರ್ತಕ್ಕಂಥದ್ದು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ತೇವೆ. ಸೊ ಆ ಸಹಸ್ರ ಗುರು ಶಾಂತಿ ಹೋಮದ ಪ್ರಸಾದ ನಿಮ್ಮ ಕೈ ಸೇರಬೇಕಾದ್ರೆ ನಿಮಗೆ ಗುರುಬಲ ಆರಂಭವಾಗ್ತಾ ಇರ್ತದೆ. ಸೊ ಅದರಿಂದ ಒಳ್ಳೆಯ ಸಮಯ ಅದು. ಚೈತ್ರ ಮಾಸದ ಹುಣ್ಣಿಮೆ, ಪರ್ವಕಾಲ, ಬಹಳ ಪರ್ವಕಾಲ. ವಸಂತ ನವರಾತ್ರಿಯ ಆರಂಭದಲ್ಲಿ ನೋಡಿ, ನಾವು ಅಮ್ಮನವರ ಸನ್ನಿಧಾನದಲ್ಲಿ ಕೂತ್ಕೊಂಡಿದ್ದೇವೆ. ನವರಾತ್ರಿಯಲ್ಲಿ 2, ಒಂದು ಶರನ್ನವರಾತ್ರಿ ನೋಡುತ್ತಲ್ಲ ನಿಮಗೆ, ಇದು ವಸಂತ ನವರಾತ್ರಿ. ತುಂಬ ಪರ್ವಕಾಲ ಆಗುತ್ತೆ. ಅಮ್ಮನವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನಾನು ಇಷ್ಟು ವಿಚಾರಗಳು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಕನಕವರ್ಣಿಕಾ ಅನ್ನುವಂಥ ವಿಶೇಷವಾದಂತಹ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ರತ್ನವನ್ನ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ನಿಮಗೆ ಕೊಡ್ತಾ ಇದ್ದೇವೆ. ಕನಕಪುಷ್ಯ ರಾಗ ಅಲ್ಲ, ಕನಕವರ್ಣಿಕಾ ಇದು ಉಪರತ್ನ. ಈ ಕನಕಪುಷ್ಯ ರಾಗ ಪ್ರಧಾನ ರತ್ನ. ಇದನ್ನ ಧಾರಣೆ ಮಾಡ್ಕೊಳ್ಳೋದಾದ್ರೆ, ಕನಕಪುಷ್ಯ ರಾಗ ಧಾರಣೆ ಮಾಡ್ಕೊಳ್ಬೇಕಾದ್ರೆ ಜಾತಕ ನೋಡ್ಕೊಳ್ಬೇಕಾಗತ್ತೆ. ಕೆಲವರು ಗುರು ಚೆನ್ನಾಗಿರಲ್ಲ, ಜಾತಕದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಸೊ ಸಮಸ್ಯೆ ಆಗ್ಬಿಡ್ಬಹುದು, ಅದು ತುಂಬಾ ಕ್ಯಾಲ್ಕುಲೇಟಿವ್ ಆಗಿರ್ಬೇಕಾಗ್ತದೆ. ಆದರೆ ನಾವು ಕೊಡುವ ಕನಕವರ್ಣಿಕಾ ಉಪರತ್ನ ಹಾಗಲ್ಲ, ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಯಾವ ರಾಶಿಯವರು ಬೇಕಾದರೂ ಧಾರಣೆ ಮಾಡ್ಕೊಳ್ಬಹುದು. ಗುರುವಿನ ಅನುಗ್ರಹ ಪಡೀಲಿಕ್ಕೆ ಇನ್ನೂ ಅನುಕೂಲವಾಗಿರ್ತದೆ. ನೋಡಿ, ಅಮ್ಮನವರ ಒಂದು ದಿವ್ಯವಾದಂತಹ ಸನ್ನಿಧಾನ, ಮಹಿಷಮರ್ಧಿನಿ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪೂಜೆ ಮಾಡಿ, ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಮಾಡಿ ಈ ಕನಕವರ್ಣಿಕಾ ರತ್ನಗಳನ್ನ ಅಮ್ಮನವರ ಸನ್ನಿಧಾನದಲ್ಲಿ ಅಭಿಮಂತ್ರಣೆ ಮಾಡಿ
ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ಸ್ವೀಕಾರ ಮಾಡಿದ್ದೇನೆ. ಪೂಜೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನ ಮತ್ತೆ ಪುನಃ ಈ ರತ್ನಗಳನ್ನ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮದಲ್ಲಿಟ್ಟು ಮತ್ತೆ ಪುನಃ 1008 ಸಂಖ್ಯೆಯಲ್ಲಿ ಮತ್ತೆ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಡಬಲ್ ಎನರ್ಜೈಸ್ಡ್ ಮಾಡಿ ಈ ವಿಶೇಷವಾದ ಕನಕವರ್ಣಿಕಾ ರತ್ನಗಳನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಕೇವಲ ಇಷ್ಟೇನಾ? ಅಲ್ಲ, ಇನ್ನೂ ಇದೆ. ಯಾಕೆ? ಅವತ್ತಿನ ದಿವಸ ಹನುಮತ್ ಜಯಂತಿ. ಹನುಮತ್ ಜಯಂತಿ ಇರೋದ್ರಿಂದಾಗಿ ಅವತ್ತಿನ ದಿವಸ ಯಾಕಂದ್ರೆ ಚೈತ್ರ ಮಾಸದ ಹುಣ್ಣಿಮೆ ಎಂದು ಹನುಮತ್ ಜಯಂತಿ. ಹನುಮತ್ ಜಯಂತಿಯ ದಿವಸ ಹನುಮಂತನ ಆರಾಧನೆ ಮಾಡಬೇಕಲ್ಲ, ಆದ್ರಿಂದ ನಾವು ದಿವ್ಯಾಂಜನೇಯ ಹವನವನ್ನು ಮಾಡ್ತಾ, ಒಂದು ದಿವ್ಯವಾದ ಆಂಜನೇಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಆಂಜನೇಯ ಹವನ ಪ್ರಥಮ ಬಾರಿ ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ಹನುಮತ್ ಜಯಂತಿಯ ದಿವಸವೇ ಆಂಜನೇಯ ಹೋಮ. ಈ ಒಂದು ಕನಕವರ್ಣಿಕಾ ರತ್ನಗಳು ಆಂಜನೇಯ ಹೋಮದಲ್ಲಿಯೂ ಸಹ ಅಭಿಮಂತ್ರಿತವಾಗಿರ್ತದೆ. ಅಷ್ಟೇನಾ ಗುರುಗಳೇ? ಇಲ್ಲ, ಇನ್ನೂ ಇದೆ. ಸರ್ಪದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ. ಅಷ್ಟೇನಾ? ಇನ್ನೂ ಇದೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು. ಯಾಕೆ? ಗುರು ಸಂತಾನಕಾರಕ ಗ್ರಹ. ಗುರುಬಲ ಬರಲಿ, ಗುರುಬಲ ಹೋಗ್ಲಿ, ಮಿಶ್ರ ಇರಲಿ, ಏನೇ ಇರಲಿ, ಗುರು ಸಂತಾನಕಾರಕ. ಆದ್ರಿಂದ ಸಂತಾನದ ವಿಚಾರದ ಅನುಕೂಲವಾಗಬೇಕು ಅಂತ ಸಹಸ್ರ ಗುರು ಶಾಂತಿ ಜೊತೆಗೆ ಸಂತಾನ ಗೋಪಾಲ ಹೋಮ ತುಂಬ ಪವರ್ಫುಲ್ ಆಗಿರ್ತದೆ. ಹಾಗೂ ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿಯೂ ಸಹ ನಾಗನ ಆರಾಧನೆಯನ್ನು ಮಾಡ್ತೇವೆ. ಸೊ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮ, ಇದೆಲ್ಲ ಹೋಮಗಳು ಸಹ ಇರ್ತದೆ. ಈ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತವಾದಂತಹ ಈ ವಿಶೇಷವಾದ ಕನಕವರ್ಣಿಕಾ ರತ್ನವನ್ನ ನಿಮಗೆ ಪ್ರತಿಯೊಬ್ಬರೂ ಸಂಕಲ್ಪ ಸೇವೆ ಕೊಡೋರು ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ, ಇದೆಲ್ಲದನ್ನು ಸಹ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. 23ನೇ ತಾರೀಕು ಮಂಗಳವಾರ, ಹುಣ್ಣಿಮೆಯ ದಿವಸ, ಚೈತ್ರ ಪೂರ್ಣಿಮಾ ಅವತ್ತಿನ ದಿವಸ ಬೆಳಗ್ಗೆ, ಹನುಮತ್ ಜಯಂತಿ ಅವತ್ತಿನ ದಿವಸ ಬೆಳಗ್ಗೆ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಈ ಎಲ್ಲ ಹೋಮಗಳು, ಸಹಸ್ರ ಗುರುಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ದಿವ್ಯಾಂಜನೇಯ ಹವನ, ಸಂತಾನ ಗೋಪಾಲ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳು, ಈ ಎಲ್ಲ ಹೋಮಗಳಲ್ಲಿ ಈ ವಿಶೇಷವಾದಂತಹ ಕನಕವರ್ಣಿಕಾ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಡಬಲ್ ಎನರ್ಜೈಸ್ಡ್. ಅಮ್ಮನವರ ಸನ್ನಿಧಾನದಲ್ಲೊಮ್ಮೆ ಎನರ್ಜೈಸ್ ಮಾಡಿದ್ದೇವೆ. ನೆಕ್ಸ್ಟ್ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ನಾವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ಕನಕವರ್ಣಿಕಾ ರತ್ನಗಳನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ದಯವಿಟ್ಟು ನೀವು ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಬೇಗ ಬೇಗ ಶೇರ್ ಮಾಡಿ. ಪ್ರತಿಯೊಬ್ಬರೂ ಕನಕವರ್ಣಿಕಾ ರತ್ನವನ್ನು ನೀವು ಉಂಗುರ ಮಾಡಿಸ್ಕೊಳ್ಳಿ. ನಿಮ್ಮ ಮನೆ ಹತ್ರ ಬೇಕಾದ್ರೆ ಉಂಗುರ ಮಾಡಿಸಿ ಧಾರಣೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ಇಲ್ಲ ಡಾಲರ್ ಮಾಡಿ ಹಾಕ್ಸ್ಕೊತೀರಾ ಹಾಕ್ಸ್ಕೊಳ್ಳಿ, ಇಲ್ಲ ಹಾಗೆ ಬಾಕ್ಸಲ್ಲಿ ನಾವು ಕೊಡ್ತೀವಿ ಅಂತ ಹಾಗೆ ಬಾಕ್ಸ್ ಜೊತೆಗೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲೋ ನಿಮ್ಮ ಜೇಬಲ್ಲೋ ಎಲ್ಲೋ ಇಟ್ಕೊಳ್ತೀರಾ ಇಟ್ಕೊಳ್ಳಿ. ಖಂಡಿತ ಅನುಕೂಲವಾಗುತ್ತೆ. ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಕನಕವರ್ಣಿಕಾ ಒರಿಜಿನಲ್ ಕನಕವರ್ಣಿಕಾ ರತ್ನವೂ ಸಿಗುತ್ತೆ, ಉಪರತ್ನ ಇದು. ಹಾಗೂ ನಿಮಗೆಲ್ಲ ಹೋಮಗಳ ಭಸ್ಮನೂ ಸಿಗುತ್ತೆ, ನಾಗಾರಾಧನೆ ಅರ್ಶನ ಸಿಗುತ್ತೆ. ಸೊ ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರ ಹೇಳಿದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರುಗಳು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಬಂದು ಸೇರಲಿದೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.